ನಮಸ್ಕಾರ ಸ್ನೇಹಿತರೆ, ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ಸ್ನೇಹಿತರೆ, ನಿಮ್ಮ ಸ್ಕಿನ್ನನ್ನು ಡಲ್ನೆಸ್ ಕೂಡ ಇರುತ್ತೆ, ನಿಮ್ಮ ಸ್ಕಿನ್ ಮೇಲೆ ಪಿಗ್ಮಿಟೇಷನ್ ಇರುವಂಥ ಸಮಸ್ಯೆ ಇದ್ದರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಖಂಡಿತವಾಗಿ ಟ್ರೈ ಮಾಡಲೇಬೇಕು. ಎಷ್ಟು ಒಳ್ಳೆ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ನೋಡಿದ ಮೇಲೆ ನೀವು ಕೂಡ ಖಂಡಿತವಾಗಿ ಫಾಲೋ ಮಾಡಿಬಿಡ್ತೀರಾ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಸ್ಕಿನ್ ಕೂಡ ದಿನದಿಂದ ದಿನಕ್ಕೆ ಎಷ್ಟು ಚೆನ್ನಾಗಿ ಹೊಳಪಾಗುತ್ತೆ, ಅದರ ಜೊತೆಗೆ ನೋಡಿ ಕೊರಿಯನ್ ಅವರ ಸ್ಕಿನ್ ಎಷ್ಟು ಬಿಳಿಪಾಗಿರುತ್ತಲ್ವ ಅದೇ ರೀತಿಯಾಗಿ ನಿಮ್ಮ ಸ್ಕಿನ್ ಕೂಡ ಆಗುತ್ತೆ. ಹಾಗಾದರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ. ಬನ್ನಿ ಮತ್ತೆ ಯಾವ ರೀತಿ ಅಂತ ಹೋಗಿ ನೋಡೋಣ. ಸ್ನೇಹಿತರೆ ನೋಡಿ, ನಾನು ತೊಗೊಂಡಿರೋಂಥದ್ದು ಏನಪ್ಪ ಅಂದರೆ ಬೆಲ್ಲ. ಎಲ್ರಿಗೂ ಕೂಡ ಗೊತ್ತಿರುತ್ತೆ ನೋಡಿ, ಒಂದು 10 ರುಪೀಸ್ ಕೊಟ್ಟರು ಕೂಡ ನಮಗೆ ಬೆಲ್ಲ ಸಿಗುತ್ತೆ. ಹಾಗಾದರೆ ನೋಡಿ ಎಷ್ಟು ಬೆಲ್ಲ ತೊಗೋಬೇಕಂತ ತೋರಿಸ್ತೀನಿ. ಇದನ್ನು ಯಾವ ರೀತಿಯಾಗಿ ನಾವು ರೆಡಿ ಮಾಡಿ ನಮ್ಮ ಸ್ಕಿನ್ನಿಗೆ ಯೂಸ್ ಮಾಡಬೇಕಂತ ಕೂಡ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಬೆಲ್ಲ ನಾವು ದಿನದಲ್ಲಿ ಯಾವುದೇ ನಾವು ಮನೆಯಲ್ಲಿ ಅಡುಗೆ ಮಾಡಿದಾಗ ಯೂಸ್ ಮಾಡಿದ್ರೆ ಆಗಲ್ಲ ಸ್ನೇಹಿತರೆ, ನಮ್ಮ ಸ್ಕಿನ್ನಿಗೂ ಕೂಡ ಇದನ್ನು ಬೆಲ್ಲ ಯೂಸ್ ಮಾಡ್ಬೋದು. ಹಾಗಾದರೆ ಯಾವ ರೀತಿಯಾಗಿ ಏನೆಲ್ಲ ಹಾಕಿ ನಮ್ಮ ಸ್ಕಿನ್ನಿಗೆ ನಮ್ಮ ಸ್ಕಿನ್ನನ್ನು ಹೊಳಪ್ನೆಸ್ ತರುವಂಥ ಈ ಬೆಲ್ಲ ಅಂತ ತೋರಿಸ್ಕೊಡ್ತಾ ಇರೋವಂಥದ್ದು. ಒಂದು ಸ್ವಲ್ಪ ಸಣ್ಣ ಹಿಡಿಯಷ್ಟು ಬೆಲ್ಲ ಇದ್ದರೆ ಸಾಕು, ನಮ್ಮ ಸ್ಕಿನ್ನು ಕೊರಿಯನ್ ಅವರ ರೀತಿಯಾಗಿ ಹೊಳಪು ಬರುತ್ತೆ ಸ್ನೇಹಿತರೆ. ಹಾಗಾದರೆ ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಇವಾಗ ಫಸ್ಟಿಗೆ ಒಂದು ಸಣ್ಣದಾಗಿರೋಂಥ ಬಟ್ಲು ತೊಗೊಂಡಿದ್ದೀನಿ. ಇವಾಗ ಬೆಲ್ಲ ನಾವು ತುರ್ಕೊಂಡು ತೊಗೋಬೇಕಾಗತ್ತೆ ನೋಡಿ. ಈ ಥರ ಬೆಲ್ಲ ತುರ್ಕೊಂಡು ತೊಗೊಳ್ಳಿ. ಬೆಲ್ಲದಲ್ಲಿ ಬೆಲ್ಲ ನೋಡಿ ಸ್ನೇಹಿತರೆ, ಸ್ವಲ್ಪ ಕಪ್ಪಾಗಿರುತ್ತೆ ಮತ್ತು ಈ ಥರ ಬೆಳಪ ನೋಡಿ, ಈ ಥರ ಬೆಲ್ಲ ಕೂಡ ಇರುತ್ತೆ. ಎರಡರಲ್ಲಿ ಬೆಲ್ಲ ಯಾವುದಾದ್ರೂ ಕೂಡ ತೊಗೋಬೋದು. ಇವಾಗ ನೋಡಿ ಬೆಲ್ಲ ತೊಗೊಳ್ತಾ ಇದ್ದೀನಿ. ಒಂದಿಷ್ಟು ತುರ್ಕೊಂಡು ತೊಗೊಂಡ್ರೆ ಸಾಕು. ಇಷ್ಟು ನಮ್ಮ ಸ್ಕಿನ್ನಿಗೆ ಪೂರ್ತಿಯಾಗಿ ಸಾಕಾಗುತ್ತೆ. ಬೆಲ್ಲ ನೋಡಿ ಸ್ನೇಹಿತರೆ, ನಮ್ಮ ಸ್ಕಿನ್ ಮೇಲೆ ಇರುವಂಥ ಡಲ್ನೆಸ್ ಮತ್ತು ನಮ್ಮ ಸ್ಕಿನ್ ಜಾಸ್ತಿನೇ ಒಂಥರ ಇಳಿ ಬಿದ್ದಿರುವಂಥ ಸ್ಕಿನ್ ಇದ್ದರೂ ಕೂಡ ಇದನ್ನು ಬೆಲ್ಲ ಯೂಸ್ ಮಾಡೋದ್ರಿಂದ ಟೈಟ್ ಆಗುತ್ತೆ ಸ್ನೇಹಿತರೆ. ಹಾಗೆ ಬೆಲ್ಲದಲ್ಲಿ ಐರನ್ ಇರುತ್ತೆ ಸ್ನೇಹಿತರೆ, ಅದು ನಮ್ಮ ಸ್ಕಿನ್ ಮೇಲೆ ನಾವು ಯೂಸ್ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಹೊಳಪಾಗುತ್ತೆ. ಇವಾಗ ನೋಡಿ ನಾನು ಇದಕ್ಕೆ ಮತ್ತೇನು ಹಾಕ್ತಾ ಇದ್ದೀನಿ ಅಂದರೆ ಕೋಲ್ಗೇಟ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಕೋಲ್ಗೇಟ್ ಇದು ಕೂಡ ನಾವು ಇದರಲ್ಲಿ ಬಳಸಬೇಕಾಗುತ್ತೆ. ಅದು ಕೂಡ ನೋಡಿಬಿಡಿ ಎಷ್ಟು ತೊಗೊಂಡಿದ್ದೀನಿ ಅಂತ. ಕೋಲ್ಗೇಟ್ ಒಂದಿಷ್ಟು ಸಾಕಾಗುತ್ತೆ ಕೋಲ್ಗೇಟ್ ಅದರಲ್ಲಿ ಹಾಕ್ಕೊಳ್ಳೋದಕ್ಕೆ. ಕೋಲ್ಗೇಟ್ ಹಲ್ಲಿಗೆ ಹೊಳಪು ತರುವಂಥ ಕೋಲ್ಗೇಟ್ ನಮ್ಮ ಸ್ಕಿನ್ ಮೇಲೆ ಇರುವಂಥದ್ದು ಕೂಡ ಡಲ್ನೆಸ್ ಆಗಲಿ, ಪಿಗ್ಮಿಟೇಷನ್ ಆಗಲಿ, ಇವೆಲ್ಲ ಕೂಡ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ. ಅದು ಯಾವ ರೀತಿ ಅಂದರೆ, ನಾವು ಇದೆಲ್ಲ ಪೂರ್ತಿಯಾಗಿ ಇದರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ತೀವಲ್ವ, ಆವಾಗ ನಮಗೆ ವರ್ಕ್ ಮಾಡುತ್ತೆ. ನಾವು ಒಂದೇ ಕೋಲ್ಗೇಟ್ ಯೂಸ್ ಮಾಡ್ತೀವಿ ಅಂದರೆ ಆಗಲ್ಲ ಸ್ನೇಹಿತರೆ. ಇದು ಎಲ್ಲ ಕೂಡ ನಾವು ಇದರಲ್ಲಿ ಬೆಲ್ಲ ಹಾಕಿದ್ದೀವಿ, ಇನ್ನೂ ಕೂಡ ಇನ್ನೊಂದು ಸ್ವಲ್ಪ ಹಾಕುವಂಥದ್ದು ಇರುವಂಥದ್ದು. ಅವಿಷ್ಟು ಕೂಡ ಹಾಕ್ಕೊಳ್ತೀವಲ್ವ, ಆವಾಗ ನಮ್ಮ ಸ್ಕಿನ್ ಮೇಲೆ ಡಲ್ನೆಸ್, ಪಿಗ್ಮಿಟೇಷನ್, ಅದ್ರ ಜೊತೆಗೆ ನೋಡಿ ಭಂಗಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಇವಾಗ ನೋಡಿ ಇದರಲ್ಲಿ ನಾನು ಹಾಕಿರೋಂಥದ್ದು ಬೆಲ್ಲ ಮತ್ತು ಕೋಲ್ಗೇಟ್ ತೊಗೊಂಡಿದ್ದೀನಿ. ಆಮೇಲೆ ತೊಗೊಳ್ತಾ ಇರೋವಂಥದ್ದು ಲಿಂಬೆಹಣ್ಣು ಸ್ನೇಹಿತರೆ. ಲಿಂಬೆಹಣ್ಣು ಗೊತ್ತಿರುತ್ತೆ, ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ. ಅದು ನಮ್ಮ ಸ್ಕಿನ್ ಮೇಲೆ ಒಂಥರ ನಮ್ಮ ಸ್ಕಿನ್ ಎಷ್ಟೇ ಡಲ್ನೆಸ್ ಆಗಲಿ, ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಇರೋಂಥ ಡಾರ್ಕ್ ಪಾಟ್ಸ್ ಕೂಡ ರಿಮೂವ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಮೇಲೆ ಗುಳ್ಳೆಗಳ ಸಮಸ್ಯೆ ಕೂಡ ಇದೆ, ಅದು ಕೂಡ ಕ್ಯೂರ್ ಮಾಡುತ್ತೆ. ಅದಕ್ಕೋಸ್ಕರ ನೋಡಿ ವಿಟಮಿನ್ ಇ ಕೂಡ ಇರುತ್ತೆ ಇದರಲ್ಲಿ. ಹಾಗಾಗಿ ನಾವು ಲಿಂಬೆಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಾತ್ರದಷ್ಟು ಲಿಂಬೆಹಣ್ಣಿನ ರಸ ಇದರಲ್ಲಿ ಹಿಂಡ್ಕೊಂಡ್ಬಿಡಿ. ಬೆಲ್ಲ ಮತ್ತು ಲಿಂಬೆಹಣ್ಣು ಎರಡೂ ಕೂಡ ಹಾಕೋದ್ರಿಂದ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ನಿರ್ಮಾಣ ಆಗುತ್ತೆ ಸ್ನೇಹಿತರೆ. ಅದು ನಮ್ಮ ಸ್ಕಿನ್ ಮೇಲೆ ಪಿಗ್ಮಿಟೇಷನ್, ಹಾಗೆ ಭಂಗಿನ ಸಮಸ್ಯೆ, ಗುಳ್ಳೆಗಳ ಸಮಸ್ಯೆ ಎಲ್ಲ ಕೂಡ ಕ್ಯೂರ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇದರಲ್ಲಿ ಹಾಕಿರುವಂಥದ್ದು. ಹಾಗಾಗಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಮಿಕ್ಸ್ ಮಾಡಬೇಕಂತ ನೋಡಿಬಿಡಿ. ಇದು ಮಿಕ್ಸ್ ಮಾಡ್ತಾ ಹೋದರೆ ಯಾವ ರೀತಿಯಾಗಿ ಇದು ಚೆನ್ನಾಗಿ ಕ್ರೀಮ್ ಥರನೇ ಫಾರ್ಮಲ್ಲಿ ಬರುತ್ತೆ ನೋಡಿ. ಪೂರ್ತಿಯಾಗಿ ಇದರಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಕೂಡ ಬೆಲ್ಲ ಗಂಟು ಥರ ಇರಬಾರ್ದು, ಪೂರ್ತಿಯಾಗಿ ಬೆಲ್ಲ ಕರಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಮಿಕ್ಸ್ ಮಾಡಿದಾದಮೇಲೆ ಇನ್ನೊಂದು ಸ್ವಲ್ಪ ಹಾಕೋದಂಥದ್ದು ಬಾಕಿ ಇರುವಂಥದ್ದು, ಅದು ಏನಪ್ಪ ಅಂತ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಏಜ್ ಆಗ್ತಾ ಸ್ಕಿನ್ ಕೂಡ ಇಳಿ ಬೀಳುವಂಥ ಸಮಸ್ಯೆ ತುಂಬಾ ಕಾಮನ್ ಆಗುತ್ತೆ. ಹಾಗಾದರೆ ನಮ್ಮ ಸ್ಕಿನ್ನು ತುಂಬಾ ಡ್ರೈ ಆಗಬಾರ್ದು, ಇಳಿ ಬೀಳಬಾರ್ದು ಅಂದರೆ ಇದರಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಏನಪ್ಪ ಅಂದರೆ ನೋಡಿ ಗ್ಲಿಸ್ರಿನ್ ಹಾಕ್ತಾಯಿದ್ದೀನಿ. ಗ್ಲಿಸ್ರಿನ್ ನಮ್ಮ ಸ್ಕಿನ್ ಹೊಳಪು ತರುತ್ತೆ, ಹಾಗೆ ನಮ್ಮ ಸ್ಕಿನ್ನನ್ನು ಡ್ರೈನೆಸ್ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ ನೋಡಿ ಇಳಿ ಬೀಳುವಂಥ ಸಮಸ್ಯೆ ಇದ್ರೂ ಕೂಡ ಟೈಟ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಗ್ಲಿಸ್ರಿನ್ ಹಾಕ್ಕೊಳ್ಳಿ. ಗ್ಲಿಸ್ರಿನ್ ನಮ್ಮ ಸ್ಕಿನ್ನು ಚೆನ್ನಾಗಿ ಬ್ರೈಟ್ ವೈಟ್ ಎಲ್ಲನೂ ಕೂಡ ಮಾಡುತ್ತೆ. ಅದಕ್ಕಾಗಿ ನೋಡಿ ಇದರಲ್ಲಿ ಹಾಕೋದು ಬಳಕೆ ಯಾವ ರೀತಿ ಮಾಡಬೇಕಂತ ಪೂರ್ತಿಯಾಗಿ ನೋಡಿದ್ರೇ ಅರ್ಥ ಆಗುವಂಥದ್ದು. ಇವಾಗ ಅದು ಕೂಡ 1 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ನೇಹಿತರೆ ಮತ್ತೆ ಇದರಲ್ಲಿ ಇನ್ನೊಂದು ಹಾಕ್ತಾ ಇರುವಂಥದ್ದು ಏನಪ್ಪ ಅಂದರೆ, ಕೊರಿಯನ್ ಅವರ ಸ್ಕಿನ್ ಎಷ್ಟು ಸೀಕ್ರೆಟ್ ಇರುವಂಥ ಒಂದು ಏನಪ್ಪ ಅಂದರೆ ಅಕ್ಕಿ ಹಿಟ್ಟು. ಅವರು ಯಾವಾಗಲೂ ಕೂಡ ಸ್ಕಿನ್ ಮೇಲೆ ಅಕ್ಕಿ ಹಿಟ್ಟು ಬಳಸ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಅವರ ಅಕ್ಕಿ ಹಿಟ್ಟಿನ ಥರನೇ ಅವರ ಸ್ಕಿನ್ ಕೂಡ ಬಿಳಿಯಾಗಿರುತ್ತೆ. ಹಾಗಾಗಿ ಇದಕ್ಕೆ 1 ಸ್ಪೂನಷ್ಟು ನಾವು ಅಕ್ಕಿ ಹಿಟ್ಟನ್ನು ಅದರಲ್ಲಿ ಹಾಕಬೇಕು. ನಮ್ಮ ಸ್ಕಿನ್ ಮೇಲೆ
ಅಕ್ಕಿ ಹಿಟ್ಟು ಬಳಸೋದ್ರಿಂದ ನಮ್ಮ ಸ್ಕಿನ್ನು ವೈಟ್ನೆಸ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ, ಬ್ರೈಟ್ ಕೂಡ ಆಗುತ್ತೆ ನಮ್ಮ ಸ್ಕಿನ್ನು. ಇವಾಗ ನೋಡಿ ಅಕ್ಕಿ ಹಿಟ್ಟು ಚೆನ್ನಾಗಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದಾಯಿತು. ಮಿಕ್ಸ್ ಮಾಡಿದಾದಮೇಲೆ ಸ್ನೇಹಿತರೆ, ಇವಾಗ ಮುಖದ ಮೇಲೆ ಗುಳ್ಳೆಗಳ ಸಮಸ್ಯೆ ಆದಾಗ ಡಾರ್ಕ್ ಸ್ಪಾಟ್ಸ್ ಬಿಡುತ್ತೆ. ಆವಾಗ ಅದು ಡಾರ್ಕ್ ಸ್ಪಾಟ್ಸ್ ಹೋಗ್ತಾನೆ ಇಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ, ಇದು ಅರಿಶಿನದ ಪುಡಿ ನಮ್ಮ ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್ ಇರುತ್ತಲ್ವ, ಕಲೆಗಳು ಇರುತ್ತಲ್ವ, ಅದೆಲ್ಲ ಕೂಡ ಕಲೆಗಳು ರಿಮೂವ್ ಮಾಡುತ್ತೆ. ಇವಾಗ ನೋಡಿ ಈ ಪ್ಯಾಕ್ ಪೂರ್ತಿಯಾಗಿ ರೆಡಿ ಆಯಿತು. ರೆಡಿ ಆಗಿರೋಂಥ ಪ್ಯಾಕು ನಾನು ಯೂಸ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ, ಲೈವ್ ರಿಸಲ್ಟ್ ನೋಡಿಕೊಂಡು ಹೋಗ್ಬೋದು. ನಾವು ಇದು ಸ್ಕಿನ್ ಮೇಲೆ ಆಗಲಿ, ಕೈಗಳ ಮೇಲೆ ಆಗಲಿ, ಕಾಲುಗಳ ಮೇಲಾಗಲಿ, ಮುಖದ ಮೇಲೆ ಆಗಲಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೋದು. ಇವಾಗ ನನ್ನ ಕೈ ನೋಡಿಬಿಡಿ ಎಷ್ಟು ಡಲ್ನೆಸ್ ಆಗಿರುವಂಥದ್ದು. ಈ ಚಳಿಗಾಲ ಬಂದಮೇಲೆ ಈ ಥರ ಡಲ್ನೆಸ್ ಆಗುತ್ತೆ. ಈ ಥರ ನಮ್ಮ ಸ್ಕಿನ್ ಆಗಲಿ, ಕಾಲಾಗಲಿ, ಕೈ ಆಗಲಿ ಈ ಥರ ಡ್ರೈ ಕೂಡ ಆಗುತ್ತೆ. ಇವಾಗ ನಾನು ಕೈ ಮೇಲೆ ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ, ರಿಸಲ್ಟ್ ನೋಡ್ಬೋದು ನೀವು. ಅದು ಕೂಡ ಕೈ ಮೇಲೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಬೆಲ್ಲ ಹಾಕಿರ್ತೀವಿ, ಲಿಂಬೆಹಣ್ಣು ಹಾಕಿರ್ತೀವಿ, ಕೋಲ್ಗೇಟ್ ಹಾಕಿದ್ದೀವಿ, ಅರಶಿನ ಪುಡಿ ಹಾಕಿದ್ದೀವಿ, ಮತ್ತು ಗ್ಲಿಸರಿನ್ ಹಾಕಿದ್ದೀವಿ, ಅಕ್ಕಿ ಹಿಟ್ಟು, ಇವೆಲ್ಲ ಕೂಡ ನಮ್ಮ ಸ್ಕಿನ್ನನ್ನು ಬ್ರೈಟ್, ವೈಟ್, ಈ ಪಿಗ್ಮಿಟೇಷನ್, ಬಂಗಿನ ಸಮಸ್ಯೆ, ಡಲ್ನೆಸ್ ಎಲ್ಲ ಕೂಡ ರಿಮೂವ್ ಮಾಡುತ್ತೆ. ಹಾಗೆ ನಮ್ಮ ಏಜ್ ಆಗ್ತಾ ಸ್ಕಿನ್ನು ಇಳಿ ಬೀಳುವಂಥ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ನೋಡಿ ಚೆನ್ನಾಗಿ ಮಸಾಜ್ ಮಾಡ್ತಾ ಹೋದರೆ, ಇವಾಗ ಕಾಣಿಸ್ತಾ ಇರೋವಂಥದ್ದು ಈ ಥರ ಮಸಾಜ್ ಮಾಡ್ತಾ ಹೋದರೆ ಪೂರ್ತಿಯಾಗಿ ಎಲ್ಲ ಕೂಡ ಕೊಳೆ ಎಲ್ಲ ಕೂಡ ರಿಮೂವ್ ಆಗ್ತಾ ಬರುತ್ತೆ. ನೋಡಿ ಒಂದು 5 ಸೆಕೆಂಡ್ ಮಾತ್ರ ಇದನ್ನು ಚೆನ್ನಾಗಿ ಮಸಾಜ್ ಮಾಡಿ. ಎಷ್ಟು ಮಸಾಜ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಎಲ್ಲ ಕೂಡ ಕೈ ಮೇಲಿರುವಂಥ ಕೊಳೆ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಕೊಳೆ ಒಂದು ಸ್ವಲ್ಪ ಕೂಡ ಇರೋದಿಲ್ಲ. ನಿಮ್ಮ ಸ್ಕಿನ್ನಿಗೂ ಕೂಡ ಇದೇ ರೀತಿ ವಾರದಲ್ಲಿ 1 ಸರ್ತಿ 2 ಸರ್ತಿ ಟ್ರೈ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ಹೊಳಪು ನೋಡಿ ನೀವೇ ಶಾಕ್ ಆಗ್ಬೋದು. ಅಷ್ಟು ಆಶ್ಚರ್ಯಚಕಿತರಾಗಿಬಿಡ್ತೀರಾ ಸ್ನೇಹಿತರೆ. ಹಾಗಾದರೆ ಖಂಡಿತವಾಗಿ ಈ ಕೊರಿಯನವರ ಸೀಕ್ರೆಟ್ ಅನ್ಬೋದು, ಇಲ್ಲಾಂದರೆ ನಾವು ಯೂಸ್ ಮಾಡುವಂಥ ಬ್ಯೂಟಿಫುಲ್ ಟಿಪ್ಸು ಇಷ್ಟು ಒಳ್ಳೆಯ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ಮನೇಲಿರುವಂಥದ್ದು ಗೊತ್ತೇ ಇರಲ್ಲ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಇವಾಗ ನೋಡಿ ಚೆನ್ನಾಗಿ ಮಸಾಜ್ ಮಾಡಿದಾಯಿತು. ಇವಾಗ ಕೈಗಳು ತೊಳ್ಕೊಂಡು ಬರ್ತೀನಿ. ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಂದರೆ ಸಾಕು. ಇವಾಗ ನೋಡಿ ಕೈ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಕೈ ಮೇಲಿರುವಂಥ ಎಲ್ಲ ಕೂಡ ಕೊಳೆ ರಿಮೂವ್ ಆಗಿರುವಂಥದ್ದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಆಫ್ಟರ್ ಆ್ಯಂಡ್ ಬಿಗಿನ್ ರಿಸಲ್ಟ್ ತುಂಬಾ ಚೆನ್ನಾಗಿ ಹೊಳಪಾಗಿರುವಂಥ ಸ್ನೇಹಿತರೆ, ನನಗೆ ಮಾತ್ರ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿರುವಂಥದ್ದು. ನೋಡಿ ಎಷ್ಟು ಹೊಳಪಾಗಿರುವಂಥದ್ದು ಕೈ, ಇಷ್ಟು ಎಲ್ಲ ಕೊಳೆ ರಿಮೂವ್ ಆಗುತ್ತೆ. ನಮ್ಮ ಸ್ಕಿನ್ ಮೇಲೆ ಕೂಡ ಇದೇ ರೀತಿ ವರ್ಕ್ ಮಾಡುತ್ತೆ. ಖಂಡಿತವಾಗಿ ಫಾಲೋ ಮಾಡ್ಬೋದು. ಟ್ರೈ ಮಾಡಿ ನೋಡಿ, ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಿಮಗೂ ಕೂಡ ಒಂದು ಸರ್ತಿ ರಿಸಲ್ಟ್ ಸಿಕ್ಕರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಬೋದು. ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನನಗೆ ಮಾತ್ರ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿರೋಂಥದ್ದು. ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿಯಾಗಿ ಹೊಸದಾಗಿ ಈ ವಿಡಿಯೋ ಮತ್ತೊಂದು ಸರ್ತಿ ತರ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ.